ಆಧಾರಿತ ಗೊಲ್ಲನ ಮನವೊಲಿಸಿ ಧರೆಗೆ ತಂದ ವಲ್ಲಭೆ ಅರ್ಥಾತ್ ಔತಾರಿಕನ ಜನ್ಮ ರಹಸ್ಯ ಎಂಬ ಸುಂದರ ನಾಟಕ ಇನ್ನೇನು ಕೆಲವೇ ಕ್ಷಣದಲ್ಲೇ ಪ್ರಾರಂಭವಾಗುತ್ತದೆ. ಚಂದು ಪಾಟೀಲ್ ಎಲ್ಲಿದ್ದೀವಿ ಬಾಪ? ತಾರಿಕನ ಜನ್ಮ ರಹಸ್ಯ ಎಂಬ ಸುಂದರವಾದ ನಾಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗಲಿದೆ. ಅವರ ಜೀವನ ಚರಿತ್ರೆ ಆಧಾರಿತ ಗೊಲ್ಲನ ಮನವೊಲಿಸಿ ಧರೆಗೆ ತಂದ ವಲ್ಲಭೆ ಅರ್ಥಾತ್ ಅವತಾರಿಕನ ಜನ್ಮ ರಹಸ್ಯ ಎಂಬ ಸುಂದರವಾದ ನಾಟಕವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿಸಲಿದ್ದಾರೆ. ಸನ್ನಿವೇಶ 1. ಕುರುಕ್ಷೇತ್ರ ಯುದ್ಧದ ನಂತರ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे. ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಆದ ಗಂಡಾಂತರದಲ್ಲಿ ಆ ಸೈನಿಕರ ತಲೆ, ಸಂಬಂಧಿಕರ ರುಂಡಮುಂಡಗಳು, ಕುದುರೆಯ ಜೂಲು, ಹರಿದ ನಿಶಾನಿ, ಮುರಿದ ರಥ, ಚಕ್ರ ಕರಳು, ಮಾಂಸ ರಕ್ತದಿಂದಾದ ನೆನೆದು ಜಾರಿಕೆಯಾದ ಭೂಮಿಯನ್ನು ನೋಡು. ಹೌದು ಪರಮಾತ್ಮ, ಇವರ್ಯಾರು ಬೇರೆಯವರಲ್ಲ, ಸತ್ತವರೆಲ್ಲರೂ ನಮ್ಮ ರಕ್ತ ಸಂಬಂಧಿಗಳೇ. ತಿರುಗಿ ನನ್ನನ್ನು ಇಲ್ಲಿಗೆ ಕರೆತಂದು ನಾನು ಮರೆಯಬೇಕಂದದ್ದನ್ನೆಲ್ಲ ತೋರಿಸಿ ನನ್ನ ಮನಸ್ಸಿಗೆ ನೋವು ಮಾಡುತ್ತಿರುವೆಯಾ? ಇದನ್ನೆಲ್ಲ ನನ್ನಿಂದ ನೋಡಲಾಗುವುದಿಲ್ಲ ಶ್ರೀಹರಿಯೇ. ದುಃಖಿಸಬೇಡ ಪಾರ್ಥ, ಇದೆಲ್ಲವೂ ನನ್ನ ಸಂಕಲ್ಪದಂತೆ ನಡೆದಿದೆ. ಇದಕ್ಕೆ ನೀನು ಹೊಣೆಗಾರನಲ್ಲ. ಮಹಾಭಾರತ 18 ದಿನಗಳ ಈ ಕುರುಕ್ಷೇತ್ರ ಯುದ್ಧ ಸಹೋದರರ ವಧೆಯಲ್ಲ, ರಾಮಾಯಣವು ಆಧಾರದ ಕಥೆಯಲ್ಲ. ಇದು ಧರ್ಮ ಯುದ್ಧ. ಶ್ರೀಹರಿಯ ಲೀಲೆ ಭೂಭಾರ ಹರಣಕ್ಕಾಗಿ ಧರ್ಮಕ್ಕಾಗಿ ಮಾಡಿದಂತ ಧರ್ಮ ಯುದ್ಧ. ಅರ್ಜುನ, ದುಃಖಿಸಬೇಡ. ಅರ್ಜುನ, ಈ ರಣಭೂಮಿಯಲ್ಲಿ ಮಡಿದವರ್ಯಾರು? ನನ್ನನ್ನು ನಂಬಿದಂಥವರೆಲ್ಲ ಒಂದಲ್ಲ ಒಂದು ರೀತಿಯಿಂದ ತಪ್ಪು ಮಾಡಿದವರೇ. ಕುಂತಿ ಪುತ್ರ, ಅಲ್ಲಿ ನೋಡು, ಆ ಗಂಟೆಯನ್ನು ಎತ್ತು. ಎತ್ತು, ಆ ಗಂಟೆಯನ್ನು ನೋಡು, ಅದರ ಕೆಳಗೇನಿದೆ? ಇದೇನು ಕೃಷ್ಣ, ಇಂಥ ಭೀಕರ ಯುದ್ಧ ಭೂಮಿಯಲ್ಲಿ ಕುದುರೆ, ಆನೆ, ರಥಗಳು, ರಥಿಕರು, ಕಾಳಾಳು ಸೈನಿಕರ ಕಾಲ್ತುಳಿತದಿಂದಲೂ ಆ ಗುಬ್ಬೆಯು ಅದೇಗೆ ಜೀವಂತವಾಗಿ ಉಳಿದಿದೆ? ಇದೇನು ಸೋಜುಗ ಪರಮಾತ್ಮ? ನೋಡಿದೆಯಾ ಅರ್ಜುನ, ಆ ಗುಬ್ಬಿಯು ಹೇಗೆ ನಿರಾತಂಕವಾಗಿ ಹಾರಿಹೋಯಿತು? ನನ್ನ ಮುಂದಿನ ಸಂಕಲ್ಪ ಇದೇ ರೀತಿ. ನನ್ನನ್ನು ನಂಬಿದಾತ ಭಕ್ತರನ್ನು ನಾನು ಎಂಥ ಪ್ರಸಂಗದಲ್ಲಿಯೂ ಹೀಗೆ ಒಡಲೋಲಿಟ್ಟು ಕಾಯುತ್ತೇನೆ. ಏನಪ್ಪ ತಂದೆ ನಿನ್ನ ಲೀಲೆ? ನೀನೆಂಥ ಭಕ್ತೋತ್ಸಲನಪ್ಪ. ಇದನ್ನೆಲ್ಲ ನೋಡಿದ ನಾನೇ ಧನ್ಯ. ಹೇಳು ಅರ್ಜುನ, ಈ ಭೂಮಿಯ ಮೇಲೆ ಅನ್ಯಾಯ ಹೆಚ್ಚಾಗಿ ಧರ್ಮ ಜ್ಞಾನಿ ಆದಾಗೊಮ್ಮೆ ನಾನು ಒಂದಲ್ಲ ಒಂದೊಂದು ಅವತಾರ ತಾಳಿ ಹುಟ್ಟಿ ಬರುವವನೇ. ಭೂದೇವಿ ಮನಃಶಾಂತಿಗಾಗಿ
ಜೀವಿಗಳ ಕಲ್ಯಾಣಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ನನ್ನ ಅವತಾರವಿರುತ್ತದೆ. ಅಲ್ಲಿ ನೋಡು ಅರ್ಜುನ. ಮುಂದೆ ಬರುವನು ಕೆಂಡಗುದುರಿಯ ಸವಾರನು, ನಾ ಬರೆದ ಮುಂಡಿಗೆ ಜಗತ್ತಿಗೆ ಸಾರಿ ಹೇಳಲು ಬರುವನು, ಅವನೇ ನೋಡಿರಿ. ಹಲೋ ಗೊಲ್ಲ ಮುಷ್ಟಿಗೆ ತಂದ ಛಲದಿಂಕ ಬರುವನು, ಕುಡುಗೋಲ ಬಾಕ ಹಿರೋಳಿ ದಂಡಿಲಿ ಹುಟ್ಟಿ ಬರುವನು, ಮುಟ್ಟದೆ ದುಷ್ಟರ ನಷ್ಟವ ಮಾಡುವನು, ಶಿಲಾ ನದಿಯ ವಾಸನವನು, ಹಸಿರು ನಾಮದ ಒಡೆಯ ಹರ್ಷದಿ ಬಂದಾನು, ಗಂಗೆಯವನನ್ನ ಕರೆದುಂಡಾಳು, ಚಲ್ವಿ ಗಂಗೆ ಮುಕ್ತಾಂಗಿನಿ ಗರ್ಭದಿಂದ ಬಲ್ಲಿದ ಜನಿಸಿ ಬರುವನು. ಮುಂದೆ ಸೋಸನುಡು ಪಶುಕೋರ ಬರೋನು, ಹುಟ್ಟು ಹಸಿ ಗಟ್ಟಿ ಬೀಜ ಇಡುವನು, ನಾ ಗೋಧಿ ಬೇಡ ಹೋಗಿ ಬೇಡ್ತಾನೆ, ಹಂಗು ನಂಗು ಅಂತ ಐತೆ. ಮುಂದೆ ಬರುವಂತದ ಅಂತ ಹೇಳಿದ ಅವತಾರದ ನಾ ಭಕ್ತರ್ ತಿಳಿಬೇಕ. ಈ ಗುಂಡ ಸಿನಿಮಾ ಮಾಧವಪ್ಪ ಏನ್ ಹೇಳ್ತಾನಂದಿರಿ, ನಾನು ಗುರು ಸಮರ್ಥ ಗಿರಿಮಲೇಶ್ವರ ಹಾನಿ ಮಾಡತ್ತನಪ್ಪ. ಕೌರವರನ್ನು ನಾಶ ಮಾಡಿ ಪಾಂಡವರನ್ನು ಗತಿಗೆ ಹಚ್ಚಿ ಕಲ್ಯಾಣಕ್ಕಿಲ್ಲ ಮಾತು ಕಲ್ಯಾಣದ ಕ್ರಾಂತಿ ಶರಣ ಅನಾಹುತ ನಂತರ ಸಾರವಾಡಕ್ಕೆ ಬಂದು ಸಿಂಹಾಸನ ಮಾಡಿ ಸಿಂಹಾಸನ ಇಳಿದ ಮಾತು ಸಾರವಾಡ ಬಬಲಾದಿಯಲ್ಲಿ ಸಿದ್ದರಾಮ ಸದಾಶಿವನಾಗಿ ಸಾರಿ ಎಳಿದ ಅದೇ ಜಮಖಂಡಿ ಗಿರಿಮಲೇಶ್ವರ ಮಹಾರಾಜರ ಮನೆಗೆ ಬಂದ. ಧರ್ಮದ ಗಂಟು ಅದೇ ವಂಕ ಭತ್ತ ಹಿಡಿದ. ಹುಬ್ಬಳ್ಳಿ ಶಿವಪ್ರಭು ಕಾಳಿಕಾದೇವಿ ಹೊಟ್ಟಿಲು ಹುಟ್ಟಿದ ಮಾಧವಾನಂದ ನಾಮದ ವಿಠಲರಾಯ ಪುಣ್ಯದ ಗಂಟು ವಸ್ತಿಗೆ ಸೌದಿ ಅರೇಗಣೆ ಎಂಬಲ್ಲಿ ಸರರು ಫಲ ಮಾಡಿದ. ಅವನ ಕೃಷ್ಣ ಅವನಂದ ಬಂದ, ಅವನ ಸಾವರ್ ಚಿಕ್ಕಯ್ಯ. ಇವನಂತ ಬಂದ ಶ್ರೀಕೃಷ್ಣ ಪರಮಾತ್ಮ ಸದಾಶಿವ. ಇವನಂತ ಬರವ ಹಿರೋಳಿ ದಂಡಿಲಿ ಹುಟ್ಟು ಬರ್ತಾನಲ್ಲ, ಅವನ ಶ್ರೀಕೃಷ್ಣ ಮಾಧವ ರಂಗ ಚಿಕ್ಕಯ್ಯ ಸದಾಶಿವ. ಇವರೆಲ್ಲರೂ ಕಾಲ ಕಾಲಕ್ಕೆ ಲೋಕ ಕಲ್ಯಾಣಕ್ಕೆ ಇಂತಿಂತ ಅವತಾರ ತೊಟ್ಟ ಬಂದ. ದುಷ್ಟರ ನಷ್ಟ ಮಾಡಿ ಧರ್ಮ ಸ್ಥಾಪನಾ ಮಾಡಿದವರು. ಮುಂದೆ ಬಂದಂತವರು ತಮ್ಮ ಮುಂದಿನ ಗುಣ ಹೇಳಿ ಹೋಗ್ತಾರು. ನಾ ಎಲ್ಲಿ ಹುಡ್ತೀನಿ ಎಲ್ಲಿರ್ತೀನಿ ಅಂತ ಗುಣ ಕೊಟ್ಟೋದರು. ಈ ಮಲ್ಲು ಸುಲಿ ಮಕ್ಕಳಿಗೆ ನಾನು ತತ್ತುವುದಿಲ್ಲ. ಇವರೆಲ್ಲರೂ ಹಿಂಗಾಲನ ಎಲಾಗಾಲ ಹುಟ್ಟೇನಪ್ಪ. ಸನ್ನಿವೇಶ 2, 12ನೇ ಶತಮಾನದ ಬಸವಣ್ಣನವರು.
ಇವ ಹುಟ್ಟಿದ ಜಾತಿಯಲ್ಲಿ ಉಳಿಯಲಿಲ್ಲ. ವೀರಶೈವರ ಜಾತಿ ಅಂದರೆ ಅಹಿಂಸಾ ಎಂದು ಕಣಿಕಿನಿಂದ ಮಾಡಿದ ಆಕಳಗಳನ್ನು ಸಹಿತ ತೆಗೆಯಬಾರದೆಂದು ರಾಜನೀತಿ ಎತ್ತಿ ಹೇಳಿದ. ಶರಣರೇ ಶ್ರೇಷ್ಠವೆಂದು ಏನೇನೋ ಉಪದೇಶ ಮಾಡಿ ಜಾತಿಹೀನರನ್ನು ಎತ್ತಿ ಹಿಡಿಯುತ್ತಾ ಈ ಜಾತಿ ಲಗ್ನ ಮಾಡಿದ. ತಾನು ಹೀನರ ಮನೆಯಲ್ಲಿ ಊಟ ಮಾಡುತ್ತಾ ಹೀನ ಸುಳಿ ಮಕ್ಕಳು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರು ದೇಸಾಯಿ, ದೇಶಪಾಂಡೆ, ಗೌಡ್ರು, ಮಂತ್ರಿ ಪದವಿಯವರಿಗೂ ಚಪ್ಪಲಿ ಹೊಲಿಯ ಸಂಗಾರರಿಗೂ ಒಂದೇ ಜಾತಿ ಎಂದು ಕ್ರಾಂತಿ ಮಾಡಿದ. ಈ ಬಸಪ್ಪನನ್ನು ಕೊಲೆ ಮಾಡುವುದೇ ನಮ್ಮ ಧರ್ಮ. ಇವನನ್ನು ಬಿಡಬೇಡಿ, ಕಲ್ಲುಗಳಿಂದ ಆಯುಧಗಳಿಂದ ಹೊಡೆಯಿರಿ. ಈಗ ನಾನು ಭಕ್ತಿಯಷ್ಟೇ ತಂದು ನಿಮ್ಮ ಕೈಯಿಂದ ನನ್ನ ಜೀವ ಘಾಸಿಯಾಯಿತು. ಮುಂದೆ ನಾನು ಬರುವಾಗ ಭಕ್ತಿ, ಯುಕ್ತಿ, ಶಕ್ತಿ ಮೂರು ಕೂಡಿ ಬರುವೆ. ಭಂಗಿ ಹುಳ ಕಲ್ಲು ಸರಿದಾತನ ಸನಿಹದಲ್ಲಿ ಬರುವೆ. ತುಕಾರಾಮ, ಪರಮಾನಂದ, ಕೋದಂಡ, ಶ್ರೀರಾಮ, ಲಕ್ಷ್ಮಣ, ಸೀತೆಯೊಂದಿಗೆ ಮಾರುತಿ ಸಮೇತ ಭೇಟಿ ಮಾಡಿಸಿದ ಲಿಂಗ ಅಂಗ ಸಮರಸ ಸಮೀಪದಲ್ಲಿ ಮತ್ತೆ ನಾ ಹುಟ್ಟಿ ಬರುವೆ. ಕೇವಲ ಭಕ್ತಿಯೊಂದನ್ನು ತಂದು ದಯವೇ ಧರ್ಮದ ಮೂಲವೆಂದು ಸರ್ವರಲ್ಲಿ ದಯ ತೋರಿಸುತ್ತಾ ಬಂದ ಬಸವಣ್ಣನವರು ಕೊಂಡಿ ಮಿಂಚಣ್ಣನಂತ ಗಜಿವಿಜಿ ಜನರಿಂದ ದುಷ್ಟರ ಕೈಯಲ್ಲಿ ಸಿಕ್ಕು ಜೀವ ಘಾಸಿ ಮಾಡಿಕೊಂಡರು. ಭಂಗಿ ಹುಳ ಕಲ್ಲು ಸರಿದಾತನ ಸನಿಹದಲ್ಲಿ ಮತ್ತೆ ಹುಟ್ಟಿ ಬರುವೆ. ಆಗ ಭಕ್ತಿ, ಯುಕ್ತಿ, ಶಕ್ತಿ ಮೂರು ಕೂಡಿ ಬರುವೆ ಎಂದು ಹೇಳಿದರು. ಅವರು ಹುಟ್ಟಿ ಬಂದ ಆ ಪುಣ್ಯಕ್ಷೇತ್ರ ಯಾವುದು ಅಂತ ಭಕ್ತರೇ ಊಹಿಸಬೇಕು. ಚಿಕ್ಕಯ್ಯನವರು ಸಾರಿ ಹೇಳಿದ್ದು. ಕೆಂಪು ಮೋತಿ ಜನ ಅಂತರ್ಲೇ ಬರ್ತಾರು. ದೇವ್ರ ಅನ್ಬೇಡ್ರ ಮಕ್ಕಳ್ರ. ಮಸಾಲಿ ಮಾರಕ್ ಬಂದ ರಾಜ್ಯ ಕಟ್ತಾರ. ಕೋಲ್ಕತ್ತಾ ಬಂದರ್ಕ ಮಸಾಲಿ ತಂದಾರ. ಹಿಂದೂಗಳನ್ನೆಲ್ಲ ಹುಚ್ಚ ಹಿರಿಶಾರ ಕೇಳಿರನ್ನ. ಹಿಂದೂಸ್ತಾನಕ್ಕ ದಕ್ಕೆಯ ತಂದಾರು. 3 ಮಹಾತ್ಮರು ಹುಟ್ಟಿವರನ್ನ ಹೊರಗ ಹಾಕ್ತಾರ ನೋಡಿರನ್ನ. ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರ್ತಾನು. ಚಳುವಳಿಯೊಳಗ ಗುಲ್ಲ ಮಾಡ್ಯಾನೇಳನ್ನ. ರಾಜ ಆಳಬೇಕೆಂಬುವ ಮಂದಿಯ ಕೈಯಿಂದ ಬಯಸಿಕೊಳ್ಳುವ, ಕಾಮನಾಟ ಆಡುವ, ಒಬ್ಬರಿಗೂ ತಿಳಿಯದಂತೆ ಬದುಕುವ. ಚೀನಿಯರು ಬಂದಾರು, ಯುದ್ಧವ ಮಾಡ್ಯಾರು, ಬುಡುಕನೆ ಓಡಿ ಹೋಗ್ಯಾರ ಕೇಳಿರನ್ನ. ಲೋಹದ ಹಕ್ಕಿಗಳು ಜಗದೋಳು ದೊಡ್ಡ ಇಮಾರತಿ ಕೆಡವ್ಯಾವು. ಇರಾನ್, ಇರಾಕ್ ದಂಗೆಯು ನೋಡಿರನ್ನ. ಧೂಮಕೇತು ಮೂಡಿತು, ರಾಜನಿಗೆ ಉಡಿಗಾಲವಿಲ್ಲ ನೋಡಿರನ್ನ. ಹವೆ ಇಲ್ಲದ ಬಂಧನಕ ಹಾಕಿ ಕೊಲ್ಲುತ್ತಾರೆ ಹೇಳನ್ನ. ಈ ಮಾತು ಹಿಮಾಲಯದಲ್ಲಿ ಕೂತು ತಪಗೈದವರಿಗೆ ತಿಳಿಯದೇಳನ್ನ. ಸಮುದ್ರ ಉಕ್ಕಿತು, ಭೂಮಿಯು ನಡಗಿತು, ಕೊರದ ಹಣ ಕೊಳೆತಾವೇಳನ್ನ. ಮುಸಲರ ದಂಡು ದಂಡಿಕ್ಕಿ ಬರುವಾಗ ಮನದಲ್ಲಿ ಬಿಕ್ಕು ಕೇಳನ್ನ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತದ, ನಿರ್ಮಲದಿಂದ ನೋಡಬೇಕೇಳನ್ನ. ಮುಂದೆ ಚನ್ನಣ್ಣ ಬರುವನು, ಕುಡುಗೋಲ ಭಾಗ ಹಿರಿಹೋಳಿ ದಂಡಿ ಕೇಳಿರನ್ನ. ಮೊದಲಿಟ್ಟ ಹೆಸರೊಂದಿದ್ದು ಇಲ್ಲಾಗಿ ಹಾದೀತು, ಅದು 11ರೊಳಗೇಳನ್ನ. ಸಂಕಟ ಬಂದಾಗ ಗುಡ್ಡ ಉದರಿತು, ಕಾನನವು ಬುಡಮೇಲು ಕೇಳನ್ನ. ಒಡೆಯ ಮಾದೇವಿ ಪೊಡವಿಯ ಪತಿಯ ಕಾಣಲು ಬಂದಾಳೇಳನ್ನ. ಅವರಿಬ್ಬರು ಸಂಧಿಗೆ ಸಾಧಿಸಿ ಬಂದಾಗ ಗಜಿಬಿಜಿ ಜನರಿಗೆ ಬಂಡಾಟ ನೋಡನ್ನ. ಸಾರ್ವಾಡದೀಶ್ವರನು ಚನ್ನಣ್ಣ ದಯಾದಿಂದ ಅಂತಃಕರಣದಿಂದ ಪೊಡವಿಯ ಪಾಡುವನನ್ನ. ಅಂತಃಕರನಿಗೆ ಸುದ್ದಿಯ ಮುಟ್ಟಿಸಿ ಸಂತೋಷದಿ ನೆಲೆಗೊಂಡು ಚನ್ನಣ್ಣ ಎದುರುಗೊಂಡಾನೇಳನ್ನ.
ಕಲ್ಯಾಣದ ಕಥೆಯ ಅಂದಿಂದ ಇಂದ ತಿಳಿಯಬೇಕನ್ನ. ಕಲ್ಯಾಣದ ಹಳಬರು ಅಂದುಂಟು ಇಂದುಂಟು ಮುಂದೆಂದೂ ಉಂಟು. ಗೊಲ್ಲ ಮುಷ್ಟಿಗೆ ತರುವ ಛಲದಿಂದ ಚನ್ನನ್ನ ಧರೆಗೆ ಕೃಷ್ಣಾ ತಡದಲ್ಲಿ ಇಳಿಯುವ ಕೇಳಿರನ್ನ. ಮುಂದೆ ರಾಮ ಲಕ್ಷ್ಮಣರು ಧರೆಗೆ ಇಳಿದಾರು. ರಾವಣರ ಕೊಲೆ ಮುಂದೆ ಮುಂದೆ ನೋಡಿ. ಸನ್ನಿವೇಶ 4 ತಿಂತಣಿ ಮೌನೇಶ್ವರರು ಸಾರಿ ಹೇಳಿದ್ದು. ಈ ಊರಾಗ ಧರ್ಮವಿಲ್ಲ. ಇದು ಕಟಕರ ಕೇರಿ. ಈ ಊರಲ್ಲಿ ಮಾತಾಡ್ ಬಂದ್ರೆ ಮಾತನಾಡ್ಸೋರಿಲ್ಲ, ಬರ್ರಿ ಅಂತ ಕರೆಯೋರಿಲ್ಲ. ನೀರಡಿಸಿ ಬಂದವ್ರಿಗೆ ನೀರು ಕೊಡೋರಿಲ್ಲ, ಹಸಿದವ್ರಿಗೆ ಅನ್ನ ಹಾಕೋರಿಲ್ಲ. ಇದ್ದಿದ್ದ ಹೇಳೋರಂತೂ ಮೊದಲೇ ಇಲ್ಲ. ಅದಕ್ಕಾಗಿ ಇವರ ಹಾಳು ಬೀಳಲಿ, ಒಡೆಗಳು ದೂರ ಹಾರಲಿ, ಕಟ್ಟಿದ ಎತ್ತನ್ನು ತಂದು ಕೊಡೋ ವಂಶ ನಿರ್ವಂಶವಾಗಲಿ. ಇವರಲ್ಲಿ ಇಂಥ ದೊಡ್ಡ ಬಸವಣ್ಣಪ್ಪ ಇರೋಕ್ಕಾಗ್ಲಿ, ಅವನ್ ಕುಣ ಹೊತ್ತು ಬಂದಂತೆ ಎತ್ಕೊಂಡ್ ಕಡೆ ಈ ಊರಲ್ಲಿ ಸತ್ಪುರುಷರ ಕುಣ ಇಡುವ ಗುಣ ಎಲ್ಲಿಂದ ಬರಬೇಕು? ಹಿರೇವಳೆ ದಂಡೆ ಮೇಲೆ ಹುಟ್ಟಿ ಬರುವವರೆಗೂ ಇವರು ಹಾಳು ಬೀಳಲಿ. ಅವನು ಹುಟ್ಟಿ ಬಂದ ಮೇಲೆ ಅವನ ಸಂಕಲ್ಪ ಪ್ರಕಾರ ಆಗಲಿ. ಉತ್ತರ ದಿಕ್ಕಿನಿಂದ ನಾನೇ ಹುಟ್ಟಿ ಬರುವೆ. ತಿಂತೀನಿ ಮೌನೇಶ ಬಂದ, ಜನಕ್ರಿ ನೋಡಂದ, ಒಣಗೆ ಮರಣಿಗೆ ಎತ್ತಿಗೆ ಉಣಂದ. ತಾನೇ ಎತ್ತ ಬಂದ, ತಿಂತೀನಿ ಮೌನೇಶ ಬಂದ. ನಿಮ್ಮವ್ವನ ಗಂಡ ಬಂದ, ತಿಂತೀನಿ ಮೌನೇಶ ಬಂದ. ಜಗವಾಳರ ಗಂಡನ ಅಂದ, ತಿಂತೀನಿ ಮೌನೇಶ ಬಂದ. ಬಹಳ ತಿಳಿದು ನಡೆ ಅಂದ, ನಡೆದವರ ಗಂಡ ನಾ ಅಂದ. ತಿಂತೀನಿ ಮೌನೇಶ ಬಂದ. ಎಲ್ಲರನ್ನು ಹೊಡೆದವನ ಅಂದ, ಕೆಣಕಿದವರ ಗಂಡ ನಾ ಅಂದ. ತಿಂತೀನಿ ಮೌನೇಶ ಬಂದ. ಹಿಂದಕ ಬ್ರಹ್ಮಾಂಡ ಮಾಡಿದನ ಅಂದ, ತಿಂತಿನಿಯಲ್ಲಿ ಇರ್ತೀನಿ ಬಾ ಅಂದ. ತಿಂತೀನಿ ಮೌನೇಶ ಬಂದ. ಸಜ್ಜನರ ಸಂಘ ಮಾಡಂದ, ಮನದಲ್ಲಿ ನಡೆದರೆ ಕಾಯುತ್ತೇನೆಂದ. ತಿಂತೀನಿ ಮೌನೇಶ ಬಂದ. ಸೊಕ್ಕಿದವರ ಗಂಡ ನಂದ, ಮಿಕ್ಕಿದ ಮಾತಿಗೆ ಬರ್ತೀನಿ ಅಂದ. ತಿಂತೀನಿ ಮೌನೇಶ ಬಂದ. ಬಬಲಾದಿ ಚಕ್ರವರ್ತಿ ಸದಾಶಿವರು ಸಂಚಾರ ಮಾಡುತ್ತಾ ಧರ್ಮದ ಕರ್ಮದ ಮಾತು ತಿಳಿಸುತ್ತಾ ಮಜಬೂಪ ಬರುತ್ತಾನೆಂದು ಸಲ್ಲು ಸಲ್ಲಿಗೆ ಹೇಳುತ್ತಾ ಸಂಧಿಗೊಂದಿ ತಿರುಗುತ್ತಾ ದರಗಿಳಿದ ಸಂಬ ಲೋಕಕ್ಕೆಲ್ಲ ತಿಳಿಸುತ್ತಾ ಚಕ್ರವರ್ತಿ ಬಬಲಾದಿ ಸದಾಶಿವರು ಭಿಕ್ಷಾರ್ಥನ